ಇದೇ ನೋಡ್ರತ್ತಮ್ಮ ಬರ್ತಕ್ಕಂಥ ಒಂದು ಮುಂದಿನ ದಿನಮಾನಗಳಲ್ಲಿ ಅತ್ತೆಯವರಿಗೆಲ್ಲ ಬೂದಿ ಕುಂಡೆ, ಸೊಸೆಯವರಿಗೆಲ್ಲ ಒಂದು ತೂಗು ಮಂಚದ ಕಾಲ ನೋಡ್ರು. ಮುಂದೆ ಬರ್ತಕ್ಕಂಥ 2030ನೇ ಇಸವಿಯಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ರಾಮಪುರ ಎಂಬ ಗ್ರಾಮದಲ್ಲಿ ಶಿವಬ್ರಾಹ್ಮಣನ ಮಗಳು ಮೀನಾಕ್ಷಿ ಎಂಬುವಳು ನೋಡಿರ್ತಮ್ಮ ಗಂಡನಿಲ್ಲದೆ 9 ಮಕ್ಕಳ ನಡೀತಕ್ಕಂಥ ಒಂದು ಕಾಲ ಬರುತ್ತೆ ನೋಡ್ರಿ. ಆ 9 ಮಕ್ಕಳಲ್ಲಿ 8 ಮಕ್ಕಳು ಲಯವಾಗಬೇಕು, ಕೊನೆಗೆ ಉಳಿತಕ್ಕಂತಾನೆ ನೋಡ್ರಿತ್ತಮ್ಮ ಈ ನಾಡಿನ ವೀರ ವಸಂತರಾಯರು. ಅವರು ಬೆಳೆದು ಬರ್ತಕ್ಕಂಥ ಒಂದು ಕಾಲಮಾನಕ್ಕೆ ಇದೇ ನಮ್ಮ ಹುಬ್ಬಳ್ಳಿ ಊರಾಗಬೇಕು, ಧಾರವಾಡ ದಾರಿ ಆಗಬೇಕು, ಗದಗ ಗದ್ದಿಗೆ ಆಗಬೇಕು, ಬಳ್ಳಾರಿ ಬಾಗಿಲಾಗಬೇಕು ಅಂತಕ್ಕಂಥ ಮಾತನ್ನ ಸಾರಿದೆ ನೋಡ್ರು. ಮೆರಿಬೇಡ್ರೋ ಯಪ್ಪ, ನಾನು ಹೆಚ್ಚು, ನನ್ನ ಮಕ್ಳು ಹೆಚ್ಚು, ನನ್ನ ಮಂದಿ ಹೆಚ್ಚು, ನನ್ನ ಜಾತಿ ಹೆಚ್ಚು, ನನ್ನ ಧರ್ಮ ಹೆಚ್ಚು ಅಂತ ತಿಳಿಲಿಕ್ಕೆ ಹೋಗ್ಬೇಡ್ರು. ನಾನು ಎಂಬುವನು ಕುಂತಲ್ಲೇ ಮರಣ, ನಿಂತಲ್ಲೇ ಮರಣ ಅಂತಕ್ಕಂಥ ಒಂದು ಕಲಿಯುಗ ನೋಡ್ರು. 2040ನೇ ಇಸವಿಯಲ್ಲೇ ಇದೇ ನಮ್ಮ ಹಂಪಿ ಜಿಲ್ಲೆಯ ಕಲ್ಲಿನ ಬಸವಣ್ಣ ಎದ್ದು ಓಡಾಡಬೇಕು, ಕಂಚಿನ ಕಾಗೆ ಎದ್ದು ನೀರು ಕುಡಿಯಬೇಕು, ಜಲ ಸಪ್ತ ಸಾಗರಗಳೆಲ್ಲ ಬತ್ತಿ ಹೋಗಬೇಕು, ಹಾವುಗಳೆಲ್ಲ ಹಾರಾಡಬೇಕು, ಅನ್ಯಾಯದಿಂದ ಕಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಲಯವಾಗಬೇಕು ಅಂತಕ್ಕಂಥ ಮಾತನ್ನ ಸರಿದೆ ನೋಡ್ರಿ. ಸಾರುವಂತ ಕಲೆ ಬಹಳ ಇದೆ ನೋಡ್ರತ್ತಮ್ಮ, ಕೇಳೋಂತ ಮಂದಿ ಓಣಿಯಲ್ಲಿಲ್ಲ. ಈ ವರ್ಷ ಈ ಓಣಿಗೆ ಒಳ್ಳೇದಾಗ್ಲಿ, ಆಡೋ ಮಕ್ಕಳಿಗೂ, ತೂಗೋ ತೊಟ್ಲಿಗೂ, ಬಾಂತಿ ಬಸರಂದ್ರಿಗೂ, ದನಕರುಗಳಿಗೂ ಚಲೋದಾಗ್ಲಿ ಅಂತ ಅಜ್ಜವರಿಗೆ ಒಂದು ಕಾಣಿಕೆಯನ್ನ ಕೊಟ್ಟು ಅಜ್ಜನ ಮುಂದಿನ ಓಣಿಗೆ ಕಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ ನೋಡ್ರು. ದಾನ ಧರ್ಮವಿಲ್ಲದ ಮನೆ ದೊಡ್ಡದಾದರೇನೋ, ಕಟುಕನ ಕೊರಳಲು ಮಾಲೆ ಇದ್ದರೇನೋ ಅಂತಕ್ಕಂಥ ಮಾತನ್ನ ಸಾರಿದೆ ನೋಡ್ರಿ. ದಾನ ಧರ್ಮವನ್ನ ಮಾಡಿ ಒಂದು ಪುಣ್ಯವನ್ನ ಕಟ್ಕೊಳ್ರು. ಜೈ ಕೊಡಕೆ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದೇ ಕೇಳ್ರತ್ತಮ್ಮ, ಸತ್ಯ ಶರಣರು, ಶಿವ ಶರಣರು, ಬೊಬ್ಬಿಲಾಜೆ ಬಾಲಕರು ದಾರಿಯಲ್ಲಿ ಕೆಟ್ಟ ರೋಗಗಳು, ರುಜಿನಗಳು, ಆಕ್ಸಿಡೆಂಟ್ಗಳು, ದುರ್ಮರಣಗಳು ಕೇಳ್ರತ್ತಮ್ಮ. ಒಬ್ಬೊಬ್ನೇ ಮಗ ಇರ್ತಕ್ಕಂಥ ಒಂದು ಬಲ ಇಲ್ಲ ಕೇಳ್ರು. ಒಬ್ಬೊಬ್ನೇ ಮಗ ಇರ್ತಕ್ಕಂಥನು ಒಂದು ಅಮಾವಾಸ್ಯೆ ಬರ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಸಾರಿದೆ ನೋಡ್ರು. ಮೆರಿಬೇಡ್ರೋ ಯಪ್ಪ, ನಾನು ಹೆಚ್ಚು, ನನ್ನ ಮಕ್ಳು ಹೆಚ್ಚು, ನನ್ನ ಮಂದಿ ಹೆಚ್ಚು, ನನ್ನ ಜಾತಿ ಹೆಚ್ಚು, ನನ್ನ ಧರ್ಮ ಹೆಚ್ಚು ಅಂತ ತಿಳಿಲಿಕ್ಕೆ ಹೋಗ್ಬೇಡ್ರು. ಮುಂದಿನ ಒಂದು ದಿನಮಾನಗಳಲ್ಲಿ ಜಾತಿಗೆ ವೈರಿ, ಪಾಚಿಗೆ ವೈರಿ, ಮನುಷ್ಯನಿಗೆ ವೈರಿ ಆಗ್ತಕ್ಕಂಥ ಒಂದು ಕಾಲ ನೋಡ್ರು. ಬರ್ತಕ್ಕಂಥ ಒಂದು ಮುಂದಿನ ದಿನಮಾನಗಳಲ್ಲಿ ಶಿವಶರಣರ ಮಗಳು ಗಂಡನಿಲ್ಲದೆ 9 ಮಕ್ಕಳ ನಡೀತಕ್ಕಂಥ ಒಂದು ಕಾಲ ಬರುತ್ತೆ ನೋಡ್ರತ್ತಮ್ಮ. ಆ 9 ಮಕ್ಕಳಲ್ಲಿ 8 ಮಕ್ಕಳು ಲಯವಾಗಬೇಕು, ಕೊನೆಗೆ ಉಳಿತಕ್ಕಂಥ ನೋಡಿತ್ತಮ್ಮ ಈ ನಾಡಿನ ವೀರ ವಸಂತರಾಯರು. ಅವರು ಬೆಳೆದು ಬರ್ತಕ್ಕಂಥ ಒಂದು ಕಾಲಮಾನಕ್ಕೆ ಇದೇ ನಮ್ಮ ಹುಬ್ಬಳ್ಳಿ ಊರಾಗಬೇಕು, ಧಾರವಾಡ ದಾರಿಯಾಗಬೇಕು, ಗದಗ ಗದ್ದಿಗೆ ಆಗಬೇಕು, ಬಳ್ಳಾರಿ ಬಾಗಿಲಾಗಬೇಕು ಅಂತಕ್ಕಂಥ ಒಂದು ಮಾತನ್ನ ಸಾರಿದೆ ನೋಡ್ರು. ಆ ಕಾಲಘಟ್ಟದಲ್ಲಿ ನೋಡ್ರಿ, ಮುಂದಾದ ಗೌಡ ಹಿಂದಾಗಬೇಕು, ಹಿಂದಾದ ಗೌಡ ಮುಂದಾಗಬೇಕು. ಕೂಲಿ ಕೆಲಸ ಮಾಡುವವರು ಕುದುರೆ ಏರುವಂತಾಗಬೇಕು ನೋಡು, ಏರಿದವರು ಕೂಲಿ ಕೆಲಸ ಮಾಡುವವರು. ಅದೇ ವರ್ಷದಲ್ಲಿ ನೋಡ್ರಿ, ಆಲದ ಮರದ ಅಡಿಯಲ್ಲೇ 6 ಮಂದಿ ಜನನ ಬೇಕಂತ 2040ನೇ ಇಸವಿಯಲ್ಲಿ ಇದೇ ನಮ್ಮ ಹಂಪಿ ಜಿಲ್ಲೆಯ ಕಲ್ಲಿನ ಬಸವಣ್ಣ ಎದ್ದು ಓಡಾಡಬೇಕು, ಕಂಚಿನ ಕಾಗೆ ಎದ್ದು ನೀರು ಕುಡಿಯಬೇಕು, ಜಲ ಸಪ್ತ ಸಾಗರಗಳೆಲ್ಲ ಬತ್ತಿ ಹೋಗಬೇಕು, ಹಾವುಗಳೆಲ್ಲ ಹಾರಾಡಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಲಯವಾಗಬೇಕು ಅಂತಕ್ಕಂಥ ಒಂದು ಮಾತನ್ನ ಸರಿದೆ ನೋಡ್ರಿ. ಆ ಕಾಲಘಟ್ಟದಲ್ಲಿ ನೋಡ್ರಿ, ತಂದೆಗೂ ಮಗನಿಗೂ ಒಬ್ಬಳೇ ಹೆಂಡತಿ ಆಗ್ತಕ್ಕಂಥ ಒಂದು ಕಾಲವನ್ನ ಕಣ್ಣಾರೆ ಕಾಣ್ತೀರಾ ನೋಡ್ರು. ನೋಡಬಾರದನ್ನೇ ನೋಡ್ತೀರಾ, ಕೇಳಬಾರದನ್ನೇ ಕೇಳ್ತೀರಾ, ಮಾಡಬಾರದನ್ನೇ ಮಾಡ್ತೀರಾ ನೋಡ್ರು. ಕಾಲ ಕೆಟ್ಟು, ದಿನ ಕೆಟ್ಟು, ದಿನಮಾನಗಳು ಕೆಟ್ಟು ಅಂತ ತಿಳಿಲಿಕ್ಕೆ ಹೋಗ್ಬೇಡ್ರು. ಕಾಲ ಕೆಡ್ಲಿಲ್ಲ, ದಿನಗಳ ಕೆಡ್ಲಿಲ್ಲ, ದಿನಮಾನಗಳ ಕೆಟ್ಟಿಲ್ಲ ನೋಡ್ರತ್ತಮ್ಮ. ಜನರಲ್ಲಿರ್ತಕ್ಕಂಥ ನಡೆ ನುಡಿ ಕೆಟ್ಟಿಯೇ ನೋಡ್ರು, ಆಚಾರ ವಿಚಾರಗಳು ಕೆಟ್ಟಿಯೇ ನೋಡ್ರತ್ತಮ್ಮ. ಮಳೆ ಇಲ್ಲ, ಬೆಳೆ ಇಲ್ಲ ಅಂತ ತಿಳಿಲಿಕ್ಕೆ ಹೋಗ್ಬೇಡ್ರು.
ಕಾಲ ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ ಇದೆ ನೋಡ್ರತ್ತಮ್ಮ. ಜನರಲ್ಲಿರ್ತಕ್ಕಂತ ಅಹಂಕಾರಗಳು ಬದಲಾಗ್ತಾ ಇಲ್ಲ ನೋಡ್ರು. ಅಹಂಕಾರಗಳೆಲ್ಲ ಓಂಕಾರ ಆಗಬೇಕು. ಓಂಕಾರ ಅಂತಕ್ಕಂಥದ್ದೆಲ್ಲ ಮಣಿದು ಮಣ್ಣು ಸೇರಬೇಕು ಅಂತಕ್ಕಂಥ ಒಂದು ಮಾತನ್ನ ಸರಿದೆ ನೋಡ್ರಿ. ಸಾರುವಂತ ಕಲೆ ಬಹಳ ಇದೆ ನೋಡ್ರಯ್ಯ. ಕೇಳುವಂತ ಮಂದಿ ಓಣಿಯಲ್ಲಿಲ್ಲ. ಈ ವರ್ಷ ಈ ಓಣಿಗೊಳ್ಳೇದಾಗ್ಲಿ, ಆಡೋ ಮಕ್ಳಿಗೋ, ತೂಗೋ ತೊಟ್ಲಿಗೋ, ಬಾಂಕಿ ಬಸವಂದಿಗೋ, ದನ ಕರುಗಳಿಗೋ ಚಲೋದಾಗ್ಲಿ ಅಂತ ಅಜ್ಜೋರಿಗೆ ಒಂದು ಕಾಣಿಕೆಯನ್ನ ಕೊಟ್ಟು ಅಜ್ಜನ ಮುಂದಿನ ಕಸ್ಕೊಡ್ಬೇಕು ಅಂತ ಕೇಳ್ತಾರೆ. ದಾನ ಧರ್ಮವಿಲ್ಲ ಮಟ್ಟದನು ಕಟಕನ ಅಂತಕ್ಕಂಥ ಮಾತು ಸಾಲಿನಲ್ಲಿ ಧರ್ಮವನ್ನ ಮಾಡಿ ಒಂದು ಪುಣ್ಯವನ್ನ ಕಟ್ಕೊಳ್ರು. ఆరితే అక్కడ గూట్లో కట్టదు.